ಸ್ಯಾಂಡಲ್ವುಡ್ನಲ್ಲಿ ಇತ್ತೀಚೆಗೆ ಸ್ಟಾರ್ ವಾರ್ ಅನ್ನುವಂಥದ್ದು ಕಾಮನ್ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದರಲ್ಲೂ ಸೋಷಿಯಲ್ ಮೀಡಿಯಾದಲ್ಲಿ ಸ್ಟಾರ್ ಅಭಿಮಾನಿಗಳ ನಡುವಿನ ಗಲಾಟೆ ಗದ್ದಲ ಅತಿರೇಕಕ್ಕೂ ಕೂಡ ಹೋಗಿರುವಂಥ ಸಾಕಷ್ಟು ಉದಾಹರಣೆಗಳಿದೆ. ಈ ಮಧ್ಯ ಇವತ್ತು ಅಪ್ಪು ಚಿತ್ರ, ಪುನೀತ್ ರಾಜ್ಕುಮಾರ್ ಅವರ ಅಪ್ಪು ಚಿತ್ರ ರಿಲೀಸ್ ಆಗಿದೆ. ಆ ಚಿತ್ರದ ಥಿಯೇಟರ್ಗೆ ವಿಶೇಷ ಅಭಿಮಾನಿಯೊಬ್ಬ ಸ್ಟಾರ್ ವಾರ್ಗೆ ಬ್ರೇಕ್ ಹಾಕುವಂತಹ ಫೋಟೋವೊಂದನ್ನು ತಂದಿದ್ದಾರೆ. ತೋರಿಸ್ತೀನಿ, ಗಮನಿಸ್ತಾ ಇರ್ಬೋದು. ಭಾಳ ಪ್ರಮುಖವಾಗಿ ಸ್ಯಾಂಡಲ್ವುಡ್ನ ಇಬ್ಬರು ಬಿಗ್ ಸ್ಟಾರ್ಸ್ಗಳು, ಒಂದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು, ಅದೇ ರೀತಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು. ಸಾಕಷ್ಟು ಹೆಚ್ಚಿನ ಸಂಖ್ಯೆಯಲ್ಲೇ ಇಬ್ಬರು ಹೀರೋಗಳ ಅಭಿಮಾನಿಗಳ ನಡುವೆ ಸಾಮಾನ್ಯವಾಗಿ ಒಂದಷ್ಟು ಗಲಾಟೆ ಗದ್ದಲಗಳು ಆಗ್ತಾನೆ ಇರ್ತದೆ. ಸೋಷಿಯಲ್ ಮೀಡಿಯಾಗಳಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳು ಆಗ್ತಾನೆ ಇರ್ತದೆ. ಬಟ್ ಇದಕ್ಕೆ ಒಂದು ರೀತಿಯಲ್ಲಿ ನಾಂದಿ ಆಡಬೇಕು ಅಥವಾ ಇದಕ್ಕೆ ಸ್ಟಾಪ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಭಿಮಾನಿಯೊಬ್ಬರು ಈ ವಿಶೇಷವಾದಂತಹ ಚಿತ್ರವನ್ನು ಖುದ್ದು ಕೈಯಾರೆ ಅವರೇ ಬಿಡಿಸಿರುವಂಥದ್ದು. ನನ್ನೊಟ್ಟಿಗೆ ಅವರಿದ್ರೆ ಮಾತನಾಡಿಸ್ತಾನೆ. ಸರ್, ತಮ್ಮ ಹೆಸರು, ಎಲ್ಲಿಂದ ಬಂದಿದ್ದೀರಿ? ಸರ್, ನನ್ನ ಹೆಸರು ರಕ್ಷಿತ್ ಅಂತ, ವಿದ್ಯಾಪೀಠ ಸರ್ಕಲ್ ಶ್ರೀನಿವಾಸ ನಗರದಿಂದ ಬಂದಿದ್ದೀನಿ. ಇವಾಗ ಸ್ಟಾರ್ ವಾರ್ ಮಾಡಬಾರ್ದು ಅನ್ನೋ ಇಂಟೆನ್ಷನಲ್ಲಿ ಈ ಪೇಂಟಿಂಗ್ ಡ್ರಾ ಮಾಡಿದ್ದೀನಿ ಸರ್. ಓಕೆ, ಏನಿದು ಕಾನ್ಸೆಪ್ಟ್ ಏನು? ಒಂದು ಕಡೆ ಪುನೀತ್ ರಾಜ್ಕುಮಾರ್ ಅವರು ಅವ್ರು ನಗ್ತಾ ಇರುವಂಥದ್ದು, ಇನ್ನೊಂದು ಕಡೆ ದರ್ಶನ್ ಅವರು ಪುನೀತ್ ರಾಜ್ಕುಮಾರ್ ಅವ್ರನ್ನ ಹಗ್ ಮಾಡಿರುವಂಥದ್ದು. ಏನು ಮೆಸೇಜನ್ನು ಕೊಡೋದಕ್ಕೆ ಮುಂದಾಗಿದ್ದೀರಿ? ಅಂದರೆ ಇವಾಗ ನನಗೆ ಪುನೀತ್ ರಾಜ್ಕುಮಾರ್ ಬೇರೆ ಅಲ್ಲ ಸರ್, ನಮ್ಮ ಡಿ ಬಾಸ್ ಬೇರೆ ಅಲ್ಲ ಸರ್, ಎಲ್ಲರೂ ಒಂದೇ. ಆದರೆ ನಾನು ಡಿ ಬಾಸ್ನ ಜಾಸ್ತಿ ನಂಬ್ತೀನಿ. ಅದೇ ಕನ್ನಡ ಇಂಡಸ್ಟ್ರಿಯಲ್ಲಿ ಪುನೀತ್ ರಾಜ್ಕುಮಾರ್ನ ಬಿಟ್ಕೊಡ್ತೀವಿ, ಮತ್ತು ಸುದೀಪ್ ಅವ್ರನ್ನ ಬಿಟ್ಕೊಡ್ತೀವಿ, ಮತ್ತು ಉಪೇಂದ್ರ ಅವ್ರು ಬಿಟ್ಕೊಡ್ತೀವಿ ಅಂತ ಅಲ್ಲ, ಎಲ್ಲ ಮೂವಿನೂ ನೋಡ್ತೀವಿ. ಆದರೆ ಡಿ ಬಾಸ್ ಒಂದು ಕೈ ಮೇಲೆ, ಡಿ ಬಾಸ್ ಫ್ಯಾನ್ ಆಗಿರೋದ್ರಿಂದ ಡಿ ಬಾಸ್ ಒಂದು ಕೈ ಮೇಲೆ. ಓಕೆ, ಸಾಮಾನ್ಯವಾಗಿ ಎರಡೂ ಅಭಿಮಾನಿಗಳು ಈ ರೀತಿ ಒಂದಷ್ಟು ವಿಚಾರಗಳಲ್ಲಿ ನಮ್ಮಿರೋ ಗ್ರೇಟು, ನಮ್ಮಿರೋ ಹೆಚ್ಚು ಅನ್ನುವಂಥದ್ದನ್ನು ಕಚ್ಚಾಡುವಂಥದ್ದು ತಾವು ಕೂಡ ನೋಡಿರ್ತೀರಿ. ಇವತ್ತು ಥಿಯೇಟರ್ಗೆ ಬಂದಿದ್ರಿ. ಪುನೀತ್ ರಾಜ್ಕುಮಾರ್ ಅವರ ಅಪ್ಪು ಫಿಲ್ಮು ರಿಲೀಸ್ ಆಗ್ತಾ ಇದೆ. ಥಿಯೇಟರಲ್ಲಿ ಈ ಫೋಟೋವನ್ನು ನೋಡಿದಂಥ ಸಂದರ್ಭದಲ್ಲಿ ರೆಸ್ಪಾನ್ಸ್ ಹೇಗಿತ್ತು, ಏನು ಹೇಳ್ತಾರೆ? ಸರ್, ಈ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಹೇಳ್ಬೋದು ಸರ್, ಎದುರಿಗೆ ಲೈವಲ್ಲಿ ಯಾರು ಆ ಥರ ಗಲಾಟೆ ಮಾಡೋದೇನಿಲ್ಲ ಸರ್. ಅದರ ಗಲಾಟೆ ಡಿ ಬಾಸ್ ಫ್ಯಾನ್ಸ್ಗೂ ಮತ್ತು ಪುನೀತ್ ರಾಜ್ಕುಮಾರ್ ಫ್ಯಾನ್ಸ್ಗೂ ಏನೂ ಗಲಾಟೆಗಳಿಲ್ಲ. ಅದರ ಫ್ಯಾನ್ ಅವರು ಮಾಡೋಕ್ಕೆ ಹೋಗ್ಬೇಡಿ ಅನ್ನೋಕ್ಕೆ ಇಷ್ಟಪಡ್ತೀನಿ. ಸುಮ್ಮನೆ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡ್ಕೊಂಡು ಆ ಸ್ಟಾರು ಈ ಸ್ಟಾರು ಅಂದ್ಕೊಂಡು ಫ್ಯಾನ್ ಅವರಂತೂ ದೇವರನ್ನೇ ಮಾಡೋಕ್ಕೆ ಹೋಗ್ಬೇಡಿ. ಸುಮ್ಮನೆ ಅವರಿಂದ ಎಲ್ಲರೂ ಮನಸ್ತಾಪ ಆಗುತ್ತೆ ಅನ್ನೋಕ್ಕೆ ಇಷ್ಟಪಡ್ತೀನಿ. ಏನು ಹೇಳಿದ್ರು ಇಲ್ಲಿನ ಅಭಿಮಾನಿಗಳು ಈ ಫೋಟೋವನ್ನು ನೋಡಿದಾಗ? ತಮ್ಮ ಜೊತೆ ಏನು ಮಾತಾಡಿದ್ರು, ಏನು ಹೇಳಿದ್ರು? ಇನ್ನೂ ಶೋ ಆಗಿಲ್ಲ, ಅವ್ರು ಶೋ ಒಳಗಡೆ ಹೋಗಿದ್ರು. ನಾನು ಬಂದಿದ್ದು ಲೇಟ್ ಆಯಿತು, ಅದಕ್ಕೆ ಇಲ್ಲಿ ಹೊರಗಡೆ ಇದ್ಕೊಂಡಿದ್ದೀವಿ. ಈಗ ನೆಕ್ಸ್ಟು ಇವತ್ತು ಕರಿಯ ಕೂಡ ರಿಲೀಸ್ ಆಗ್ತಾ ಇದೆ, ಅಲ್ಲಿಗೂ ಹೋಗ್ತಾ ಇದ್ರ? ಹೇಗೆ ಅಲ್ಲೂ ಕೂಡ ಇದನ್ನು ತಗೊಂಡು ಹೋಗ್ತೀರಾ? ಅಲ್ಲೂ ಹೋಗ್ತಾ ಇದ್ದೀವಿ. ಎಲ್ಲರಿಗೂ ಮೆಸೇಜ್ ಗೊತ್ತಾಗಬೇಕು. ನಮ್ಮ ಫ್ಯಾನ್ ಅವ್ರು ನಾವು ಮಾಡಲ್ಲ, ಡಿ ಬಾಸ್ ಫ್ಯಾನ್ಸ್ ನಾವು ಫ್ಯಾನ್ ಅವ್ರು ಮಾಡಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಾಗಬೇಕು ಅನ್ನೋದಿಷ್ಟು. ಅಂದರೆ ಸ್ಪಷ್ಟವಾಗಿದೆ, ನಮ್ಮ ಕಡೆಯಿಂದ ಅಥವಾ ಯಾವುದೇ ಅಭಿಮಾನಿಗಳನ್ನ, ಯಾವುದೇ ಹೀರೋಗಳನ್ನ ನಮ್ಮ ಕಡೆಯಿಂದ ನಾವು ವಾರ್ಗೆ ಆಹ್ವಾನ ಮಾಡೋದಿಲ್ಲ, ಅದನ್ನ ಮಾಡೋದಿಲ್ಲ ಅನ್ನೋಂಥದ್ದು ಸ್ಪಷ್ಟವಾಗಿದೆ. ಅದಂತೂ ಫ್ಯಾನ್ ಅವ್ರ ಅಂತೂ ನಾವು ಮಾಡೋದು ಇಲ್ಲ. ಇವಾಗ ಸ್ಟಾರೇ ಚೆನ್ನಾಗಿದ್ದಾರೆ ಸರ್, ನಾವು ಫ್ಯಾನ್ ವಾರ್ ಮಾಡ್ಬಿಟ್ಟು ಏನು ಇದಾಗಬೇಕು? ಎಲ್ಲರೂ ಒಟ್ಟಿಗೆ ಇರೋಣ, ಎಲ್ಲರೂ ಚೆನ್ನಾಗಿ ಎಲ್ಲ ಕನ್ನಡ ಮೂವಿನ ಬೆಳೆಸೋಣ ಅನ್ನೋಂಥ ನನ್ನ ಇಂಟೆನ್ಷನ್ ಸರ್. ಓಕೆ, ಏನು ಮೆಸೇಜನ್ನು ಬೇರೆ ಬೇರೆ ನಟರ ಹೀರೋಗಳಿರ್ಬೋದು, ನಟರಿರ್ಬೋದು, ಅವ್ರಿಗೆ ಯಾವ ಸಂದೇಶವನ್ನು ಈ ಚಿತ್ರದ ಮುಖಾಂತರ ನೀಡ್ತೀವಿ? ಯಾರು ಬಿಟ್ಕೊಡ್ಬೇಡ್ರಿ. ಫ್ಯಾನ್ ವಾರ್ ಅಂತೂ ದೇವರನ್ನ ಮಾಡೋಕ್ಕೆ ಹೋಗ್ಬೇಡ್ರಿ. ಎಲ್ಲ ಹೀರೋಗಳು ಒಂದೇ. ಇವಾಗ ತೆಲುಗು ಇಂಡಸ್ಟ್ರಿ ಬಂತು, ಅವರು ಫ್ಯಾನ್ ವಾರ್ ಏನೂ ಮಾಡಿದೆ ಅವ್ರ ಪಾಡಿಗೆ ಅವ್ರು ಬೆಳೀತಾವ್ರೆ. ನಾವು ಕನ್ನಡ ಇಂಡಸ್ಟ್ರಿನೂ ಯಾರು ಫ್ಯಾನ್ ವಾರ್ ಮಾಡಿದೆ, ಎಲ್ಲ ಕನ್ನಡ ಮೂವಿನೂ ನೋಡಿ ಕನ್ನಡ ಮೂವಿನ ಬೆಳೆಸೋಣ ಅಂತ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಇದಿಷ್ಟು ಕಲಾವಿದರು ಕೂಡ ಆಗಿರುವಂಥ, ಜೊತೆಗೆ ದರ್ಶನ್ ಅವರ ಅಭಿಮಾನಿನೂ ಕೂಡ ಆಗಿರುವಂತಹ ರಕ್ಷಿತ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಸುಹಾಸ್ ಜೊತೆ ರಾಘು ಮರಿಸ್ವಾಮಿ, ಪಬ್ಲಿಕ್ ಟಿವಿ, ಬೆಂಗಳೂರು.